ಹಾಯ್ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಫಸ್ಟು ಇದು ವ್ಲಾಗ್ ಬಂದುಬಿಟ್ಟು ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಎಲ್ಲರೂ ಗೌರಿ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ರಿ, ನಿಮ್ಮ ಕಡೆ ಎಲ್ಲ ಯಾವ ಥರ ಪದ್ಧತಿ ಇದೆ, ಸೊ ಅದನ್ನೆಲ್ಲ ನನಗೆ ಒಂದು ಕಮೆಂಟ್ ರೂಪದಲ್ಲಿ ತಿಳಿಸಿ. ನಾವು ಯಾವ ಥರ ಮಾಡ್ಕೊಂಡ್ವಿ ಅನ್ನೋದನ್ನು ಖಂಡಿತ ನಾನು ವ್ಲಾಗ್ ಮುಖಾಂತರ ತಿಳಿಸ್ತೀನಿ. ನನಗೆ ಆಪ್ಷನ್ ಇದೆ. ಸೊ ಹಂಗಾಗಿ ನೀವು ಯೂಟ್ಯೂಬ್ ಮಾಡ್ತಾಯಿದ್ರೆ ನೀವು ಕೂಡ ವ್ಲಾಗ್ ಮುಖಾಂತರ ತಿಳಿಸ್ಕೊಳ್ಳಿ. ಸೊ ಯೂಟ್ಯೂಬ್ ಮಾಡ್ತಾ ಇಲ್ಲ ಅಂಥವ್ರು ನನ್ನ ಕಾಮೆಂಟ್ ಮುಖಾಂತರ ನನ್ನ ಈ ಚಾನಲಲ್ಲಿ ಕಾಮೆಂಟ್ ಮುಖಾಂತರ ತಿಳಿಸಿ ನೀವು ಯಾವ ಥರ ಮಾಡಿದ್ರಿ ಮತ್ತು ನಿಮಗೆ ಯಾವ ಥರ ಪದ್ಧತಿ ಇದೆ ಅನ್ನೋದನ್ನು ತಿಳಿಸಿ ಅಂತ ಹೇಳ್ತೀನಿ. ಸೊ ನಾವಂತೂ ಚೆನ್ನಾಗಿ ಮಾಡ್ಕೊಂಡ್ವಿ ಹಬ್ಬ. ಸೊ ಖಂಡಿತ ನನಗೆ ಸ್ಯಾಟಿಸ್ಫೈಡ್, ನಾನು ನಿಜವಾಗ್ಲೂ ನನ್ನ ಹಬ್ಬ ಚೆನ್ನಾಗಿ ಮಾಡಿದೆ ಅನ್ನೋ ಒಂದಿದು. ಆದರೂ ಕೂಡ ನೀವೆಲ್ಲ ಯಾವ ಥರ ಮಾಡ್ಕೊಂಡ್ರಿ ಅನ್ನೋದನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತು ಈ ಗೌರಿ ಗಣೇಶ ಹಬ್ಬ ನಿಮ್ಮೆಲ್ಲರ ಮನೆಯಲ್ಲೂ ನಿಜವಾಗ್ಲೂ ಒಳ್ಳೆಯ ಸಂತೋಷ ಮತ್ತು ಆರೋಗ್ಯ ಮತ್ತು ಸಂತೋಷ ಕೊಟ್ಟು ಕಾಪಾಡಲಿ. ಬಿಕಾಸ್ ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ದರೆ ಖಂಡಿತ ತಾನಾಗ್ತಾನೆ ಎಲ್ಲ ಇದೆ ಅನ್ನೋಷ್ಟು ಫೀಲ್ ಆಗ್ತೀವಿ ನಾವು. ಹಾಗೆ ನಾನು ಇದು ಗೌರಿ ಹಬ್ಬ ಅಂತಂದರೆ ನನಗೆ ಫಸ್ಟ್ ಗೃಹಪ್ರವೇಶ ಆದಮೇಲೆ ಇದು ಮೊದಲನೇ ಗೌರಿ ಹಬ್ಬ ಆಗಿರುತ್ತೆ. ಸೊ ನಮ್ಗೆ ಹಂಗಾಗಿ ಅದು ಒಂದು ಖುಷಿ. ಅದೇ ಅಂತ ಅಲ್ಲ, ಬಟ್ ಪ್ರತಿ ವರ್ಷವೂ ಇದೇ ಥರ ಖುಷಿ ಇರಲಿ ಅಂತ ನಾನು ನಿಜವಾಗ್ಲೂ ದೇವರಲ್ಲಿ ಕೇಳ್ಕೊಳ್ತೀನಿ. ನನಗೆ ಇದೇ ಥರ ಶಕ್ತಿ ಕೊಡಲಿ ಅಂತ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ. ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಇದೇ ಥರ ನನಗೆ ಸಂತೋಷ ಮತ್ತು ಧೈರ್ಯ ಹಾಗೆ ಆ ಶಕ್ತಿನ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ಗೌರಿಯಲ್ಲಿ ನಾನು ಕೇಳ್ಕೊಳ್ತೀನಿ. ಮತ್ತು ಇನ್ನು ನಾಳೆ ಗಣೇಶ ಚತುರ್ಥಿ ಇದೆ. ಸೊ ಅದಕ್ಕೂ ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕು. ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಗೌರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನು ನೆನ್ನೆ ಯಾವುದೇ ಒಂದು ಕೆಲಸ ನಾನು ಮಾಡ್ಕೊಂಡಿರಲಿಲ್ಲ. ಪ್ರತಿಯೊಂದು ನಾನು ಬೆಳಗ್ಗೆ ಎದ್ಬಿಟ್ಟು ಮಾಡಿಕೊಂಡೆ. ಬಿಕಾಸ್ ನಂಗೆ ನೆನ್ನೆ ಸ್ವಲ್ಪ ತಲೆನೋವಿತ್ತು. ತುಂಬಾ ನನಗೇನು ಕೆಲಸ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ನನಗಷ್ಟು ಕೆಲಸ ಮಾಡ್ಕೋಬೇಕು ನಾಳೆ ಹಬ್ಬಕ್ಕೆ ಅನ್ನೋಷ್ಟು ನನಗೆ ಪೇಷನ್ಸೇ ಇರಲಿಲ್ಲ. ಸೊ ಹಂಗಾಗಿ ಆಯಿತು ಬಿಡು, ನಾಳೆ ಇವತ್ತು ಹೇಗೂ ರಜಾ ಇದೆ ಅಲ್ವ, ಸ್ಕೂಲ್ ರಜಾ ಇರೋದ್ರಿಂದ ಬೆಳಗ್ಗೆ ಇದು ಮಾಡ್ಕೊಂಡಾಯ್ತು. ಮತ್ತು ರಾಹುಕಾಲ ಬೇರೆ ಮಧ್ಯಾಹ್ನದ ಮೇಲಿದೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ರಾಹುಕಾಲ ಮಧ್ಯಾಹ್ನ ಕರೆಕ್ಟಾಗಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಧ್ಯಾಹ್ನ ಮೇಲೆ 2 ಗಂಟೆ ಮೇಲೆ ಅನಿಸುತ್ತೆ, 2-3 ಗಂಟೆ ಆ ಟೈಮಲ್ಲಿನೋ ಇದೆ. ಹಾಗಾಗಿ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಂಡ್ರೆ ಆಯಿತು ಅನ್ನೋ ಹಾಗೆ ನಾನು ಸ್ವಲ್ಪ ಮಾಮೂಲಿ 6 o'clockಗೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ 11 o'clock ಅಷ್ಟೊತ್ತಿಗೆ ನಾನು ಪೂಜೆ ಕೂಡ ಮಾಡಿದ್ದೀನಿ. ನಿಜವಾಗ್ಲೂ ನನಗೆ ಅದೊಂಥರ ಖುಷಿ. ಅಂದರೆ ಮೇಯ್ನ್ ಇನ್ನೊಂದೇನು ಅಂದರೆ ಆಚೆಗಡೆ ಎಲ್ಲ ನಾನು ಕ್ಲೀನ್ ಮಾಡಬೇಕಾಗಿ ಬಂತು. ಅಂದರೆ ಸಗಣಿ ಎಲ್ಲ ಹಾಕಿಬಿಟ್ಟು ಸಾರಿಸ್ಬೇಕು ಅಂತ ಹೇಳ್ಬೇಡ. ಅಂದರೆ ತುಂಬ ದಿನ ಆಗಿತ್ತು, ಮಳೆ ಬರ್ತಾಯಿತ್ತಲ್ವ. ಮಳೆ ಬಂದು ನಮ್ಮದು ರೋಡೆಲ್ಲ ಮಣ್ಣು ರೋಡ್ ಆಗಿರೋದ್ರಿಂದ ತುಂಬಾ ಕಸರೆ ಥರ ಇದೆ. ಹಾಗಾಗಿ ಸಗಣಿ ಎಲ್ಲ ಹಾಕೋಕ್ಕಾಗ್ತಾ ಇರಲಿಲ್ಲ. ಸೊ ಇಷ್ಟು ದಿನ ಸುಮಾರು ಒಂದು ತಿಂಗಳಿಂದಲೇ 1 ತಿಂಗಳೇನು 2 ತಿಂಗಳು ಅನಿಸುತ್ತೆ, 1-1.5 ತಿಂಗಳು ಲಾಸ್ಟು ನನಗೆ ಗೊತ್ತಿರೋ ಹಾಗೆ ಬಸವ ಜಯಂತಿ ಅಕ್ಷಯ ತೃತೀಯಗೇನು ಲಾಸ್ಟ್ ಅನಿಸುತ್ತೆ ನಾನು ಸಗಣಿ ಹಾಕಿ ಸಾರಿಸಿದ್ದು. ಅದಾದಮೇಲೆ ಮಳೆ ಜಾಸ್ತಿ ಆಗಿರೋದ್ರಿಂದ ಇನ್ನು ನಾವು ಸಗಣಿ ಏನು ಹಾಕಿರಲಿಲ್ಲ. ಹಾಗಾಗಿ ಇದೊಂದು ಸ್ವಲ್ಪ ದೊಡ್ಡ ಟಾಸ್ಕ್ ಅಂತಲೇ ಅನ್ನಿಸ್ತು ನನಗೆ. ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಇನ್ನು ಮನೇಲಿ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ 11 ಅಷ್ಟೊತ್ತಿಗೆ. ಅಡುಗೆ ಕೂಡ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿದ್ದೀನಿ. ಏನು ಮಾಡಿದ್ದೀನಿ ಅಂತ ಪ್ರತಿಯೊಂದು ನಾನು ತೋರಿಸ್ತೀನಿ ನಿಮಗೆ. ಸೊ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಗೌರಿ ಹಬ್ಬ ಅಂತ ಅಂದ್ರೆ ಹೆಣ್ಮಕ್ಳಿಗೆ ಒಂಥರ ತವರು ಮನೆಯಿಂದ ಬಾಗಿನ ಬರುತ್ತೆ. ಅದೊಂದು ಎಕ್ಸೈಟ್ಮೆಂಟಲ್ಲಿ ಇರ್ತೀವಿ. ಅದೊಂಥರ ಖುಷಿ ಅಲ್ವಾ. ಪ್ರತಿ ಹೆಣ್ಮಕ್ಳಿಗೂ ಅದು ಖುಷಿ ಇದ್ದೇ ಇರುತ್ತೆ. ಈವನ್ ನನಗೂ ಕೂಡ ಅಷ್ಟೇನೆ ತುಂಬಾ ನನಗೆ ಖುಷಿ ಅದು ಗೌರಿ ಹಬ್ಬ ಅಂತ ಅಂದರೆ. ಸೊ ಅಂದರೆ ಅಮ್ಮ ಬರ್ತಾರೆ. ಅವರು ಅಮ್ಮನ ಮನೆ ಕಡೆ ಹೇಗೆ ಅಂತ ಅಂದರೆ ಗೌರಿ ಇವತ್ತು ಮಂಗಳವಾರ ಗೌರಿ ಅಂದರೆ ಬುಧವಾರ ಬಂದುಬಿಟ್ಟು ಗಣೇಶ ಚತುರ್ಥಿ ಇರುತ್ತಲ್ವ. ಗಣೇಶ ಹಬ್ಬದ ದಿನ ಅವರು ಹಾಲು ಹಾಕ್ತಾರೆ ಹುತ್ತಕ್ಕೆ. ಸೊ ನಾಗರಿಕಲ್ಗೆ ಹಾಲು ಹಾಕಿದ್ದಾದಮೇಲೆ ನಮಗೆ ಬಾಗಿನ ಕೊಡ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಬಂದಂದರೆ ನಾವೇ ಹೋಗಿ ಆದರೂ ಅಲ್ಲಿ ತೊಗೊಂಬರ್ತೀವಿ. ಇಲ್ಲಾಂತಂದರೆ ಅಮ್ಮನೇ ಬಂದುಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ. ಪ್ರತಿ ವರ್ಷವೂ ಇದೇ ಥರ ಇರುತ್ತೆ. ಸೊ ಪ್ರತಿ ವರ್ಷ ಈ ವರ್ಷ ಅಂದರೆ ಇಷ್ಟು ವರ್ಷಗಳು ಯಾವ ಥರ ಇತ್ತು ಅಂದರೆ ನಾವು ಹೋಗ್ತಿದ್ವಿ.
ಇಲ್ಲೂ ನನಗೆ ಗೊತ್ತಿರೋಂಗೆ ಒಂದು 1 or 2 ಇಯರ್ಸ್ ಏನೋ ಅವರು ಬಂದು ಕೊಟ್ಬಿಟ್ಟು ಹೋಗಿದ್ರು ಇಲ್ಲಿಗೆ. ಬಟ್ ಪ್ರತಿ ವರ್ಷ ನಾನೇ ಹೋಗ್ತಿದ್ದೆ, ಹೋಗಿ ಬಾಗಿನ ತೊಗೊಂಡ್ಬರ್ತಿದ್ದೆ ಅಮ್ಮನ ಮನೆ ಕಡೆಯಿಂದ. ಬಟ್ ಈ ಸರಿ ಯಾವ ಥರ ಇದೆ ಅಂದರೆ ನಾನು ಬರಲ್ಲ, ನೀವೇ ಬನ್ನಿ ಅಂತ ಹೇಳಿದ್ದೀನಿ ಅಮ್ಮಂಗೆ. ಮತ್ತು ಇನ್ನೊಂದು ಉದ್ದೇಶನೂ ಇರೋದ್ರಿಂದ ಅಮ್ಮ ಸರಿ ಆಯಿತು ಬರ್ತೀನಿ, ನಾನೇ ಬಂದು ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ಮೇ ಬಿ ಅಕ್ಕನೂ ಬರ್ಬೋದು, ಗೊತ್ತಿಲ್ಲ, ನನ್ನ ಡೌಟು ಅಂದರೆ ಕರೆಕ್ಟಾಗಿ ಗೊತ್ತಿಲ್ಲ. ಅಕ್ಕನೂ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಬಂದಾಗೂ ನಾನು ಅದನ್ನೊಂದು ವಿಡಿಯೋ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ, ಯಾವ ಥರ ನಮ್ಮ ತವ್ರ ಮನೆ ಬಾಗಿನ ಯಾವ ಥರ ಇರುತ್ತೆ, ಯಾವ ಥರ ಕೊಡ್ತಾರೆ, ನಮ್ಮ ಕಡೆ ಯಾವ ಥರ ಪದ್ಧತಿ ಅನ್ನೋದು. ನಿಮಗೂ ಕೂಡ ತವ್ರ ಮನೆ ಕಡೆಯಿಂದ ಆಗಲೇ ಬಾಗಿನ ಬಂದಿದೆ ಅಂತ ಅಂದ್ಕೊಳ್ತೀನಿ. ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ವ್ಲಾಗ್ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿನ್ನು ಆಗಲೇ ಹೇಳ್ದಂಗೆ ಆಚೆ ಕಡೆ ಸಗಣಿ ಸಾರಿಸ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಸ್ವಲ್ಪ ಅಂದರೆ ಬೇಗ ಏನಲ್ಲ, 6 ಗಂಟೆಗೆ ಎದ್ದಿದ್ದೆ ಬಿಡ್ರಿ. ಬೇಗ ಅದು ಯಾವ ಬೇಗ ಅಂತ ಹೇಳ್ತೀರಾ, ಇನ್ನೂ ಬೇಗ ಎದ್ದೋಳವರು ಇದ್ದಾರೆ ಅಂದರೆ 4 ಗಂಟೆಗೆ 3 ಗಂಟೆಗೆ ಎದ್ಬಿಟ್ಟು ಕೆಲಸ ಮಾಡ್ಕೊಳ್ತಾರೆ. ಖಂಡಿತ ನಾನು ಕೂಡ ಮಾಡ್ಕೊಳ್ತೀನಿ ಆ ಥರ ಎದ್ಬಿಟ್ಟು ನನಗೆ ಕೆಲಸ ಇದ್ದಾಗ. ಬಟ್ ಇವತ್ತು ಸ್ವಲ್ಪ ಹುಷಾರಿರಲಿಲ್ಲ ನಿನ್ನೆ ಎಲ್ಲನೂ. ಸೊ ಹಂಗಾಗ್ಬಿಟ್ಟು ಆಯಿತು, ಮತ್ತು ಸ್ಕೂಲ್ ಬೇರೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ದಿದ್ದು. ಇನ್ನು ಇಲ್ಲಿ ಸಗಣಿ ಹಾಕೋದಂತೂ ನಿಜವಾಗ್ಲೂ ದೊಡ್ಡ ಟಾಸ್ಕ್ ಆಗಿತ್ತು. ತುಂಬ ಮಣ್ಣೆಲ್ಲ ಇದಾಗಿತ್ತು, ರೋಡೆಲ್ಲ ನಾನು ದೊಡ್ಡ ಗಾಡಿಗಳೆಲ್ಲ ಓಡಾಡಿ. ಸೊ ಆಗೋ ಈಗೋ ಸ್ವಲ್ಪ ಸಗಣಿ ಎಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಸಾರಿಸ್ಬಿಟ್ಟು, ಇನ್ನು ರಂಗೋಲಿ ಕೂಡ ನಾನು ಈಚೆ ಕಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ. ಬಟ್ ನನಗೆ ನೀವು ಇಷ್ಟು ಯಾವ ರಂಗೋಲಿ ನೋಡಿದ್ರೂ ಕೂಡ ಇದೇ ಥರ ಹಾಕ್ತೀರಾ ಅಂತ ಅನ್ಕೋಬೋದು. ಬಟ್ ನನಗೆ ಚುಕ್ಕಿ ರಂಗೋಲಿ ಅಷ್ಟೊಂದು ಬರಲ್ಲ. ಈ ಥರ ಆದರೆ ಸ್ವಲ್ಪ ಏನೋ ಆಗೋ ಈಗೋ ಹಾಕ್ಕೊಳ್ತೀನಿ. ಲೇಟ್ ಆಗಿಬಿಡ್ತು, ಮತ್ತು ಗಾಳಿ ತುಂಬ ಗಾಳಿ ಇರೋದ್ರಿಂದ ರಂಗೋಲಿ ಎಷ್ಟು ನಾನು ಹಾಕ್ತಾಯಿದ್ರು ಕೂಡ ರಂಗೋಲಿ ಪೌಡ್ರ್ ನಿಲ್ತಾ ಇರಲಿಲ್ಲ, ಗಾಳಿಗೆ ಹೋಗ್ತಾಯಿತ್ತು. ಹಾಗಾಗಿ ಸುಮ್ಮನೆ ಆ ಕಡೆ ಈ ಕಡೆ ಮಾತ್ರ ಹಾಕ್ಬಿಟ್ಟು ಚಿಕ್ಕದಾಗಿ ಸಂಜೆ ಹಂಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದೆ. ಇನ್ನು ಬಂದಮೇಲೆ ಇಲ್ಲಿ ಸೂಕ್ಷಾ ಸ್ವಲ್ಪ ಅಂದರೆ ನಾನು ಅಡುಗೆ ಮನೆಯಲ್ಲೆಲ್ಲ ಅಡುಗೆ ಕೆಲಸ ಮಾಡ್ಕೊಳ್ತಾ ಇದ್ದೆ ಸ್ನಾನ ಮಾಡಿಕೊಂಡು. ಅಷ್ಟೊತ್ತಿಗೆ ಅವಳು ಗೌರಿಗೆ ಇಡ್ತಕ್ಕಂಥ ಎಲ್ಲ ಅಂದರೆ ಇವೆಲ್ಲ ನಾನು ಗೃಹಪ್ರವೇಶದಲ್ಲಿ ತೊಗೊಂಬಂದಿದ್ದು ಚಿಕ್ಕಪೇಟೆಯಲ್ಲಿ. ಇದ್ರದ್ದು ಲಿಂಕ್ ಸಿಗಲ್ಲ, ಎಲ್ಲಿ ಸಿಗುತ್ತೆ ಅಂತ ಬೇಕು ಅಂತ ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಮೆಂಟ್ ತಿಳಿಸಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಎಲ್ಲಿ ಸಿಗುತ್ತೆ ಈ ಥರದ್ದೆಲ್ಲ ಅಂತ. ನಾವು ನಿಜವಾಗ್ಲೂ ತುಂಬಾ ಹುಡುಕಿದ್ವಿ ಗೃಹಪ್ರವೇಶ ಟೈಮಲ್ಲಿ. ಎಷ್ಟು ಅಂತ ಅಂದರೆ ಆಲ್ಮೋಸ್ಟ್ ಬೆಳಗ್ಗೆ ಒಂದು 10 o'clock ಹಂಗೆ ಚಿಕ್ಕಪೇಟೆ ಹೋಗಿರೋರು ಸಂಜೆ 4-5 ಗಂಟೆ ತನಕ ಇವೊಂದಕ್ಕೇ ನಾವು ಹುಡುಕಿದ್ದೀವಿ, ನಾನು ನಮ್ಮ ಮನೆಯವರು. ಬಟ್ ನನಗೆ ಫೈನಲಿ ಸಿಕ್ತು ಇದು. ಬಟ್ ಎಲ್ಲಿ ಸಿಕ್ತು ಏನು ಅನ್ನೋದನ್ನು ನಾನು ಖಂಡಿತ ಹೇಳ್ತೀನಿ. ಅದನ್ನೆಲ್ಲ ಇನ್ನು ಸೂಕ್ಷಾ ಕ್ಲೀನ್ ಮಾಡಿಕೊಟ್ಲು. ನಾನು ಅರಶಿನ ಎಲ್ಲ ಹಚ್ಬಿಟ್ಟು ಆ ಕಡೆ ಸ್ವಲ್ಪ ಒಣಗಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು, ಇನ್ನು ಇಲ್ಲಿ ದೇವ್ರ ಮನೇಲಿ ನಾನೇ ಮಾಡ್ಕೋಬೇಕು. ದೇವ್ರ ಮನೇಲಿ ಸೂಕ್ಷನ್ಗಿನ್ನೂ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಹಂಗಾಗಿ ಅಡುಗೆ ಆ ಕಡೆ ಮಾಡ್ಕೊಳ್ತಾ, ಇಲ್ಲಿ ಮೊರ ಎಲ್ಲ ನಮ್ಮ ಅತ್ತೆ ಮುಂಚೆನೇ ಕ್ಲೀನ್ ಮಾಡಿ ಕೊಟ್ಟಿದ್ರು. ಅಂದರೆ ಏನು ಗಂಜಲ ಎಲ್ಲ ಹಾಕ್ತಾರಲ್ವ ಮೊರಕ್ಕೆ, ಆ ಥರ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿಟ್ಟಿದ್ರು. ಇನ್ನು ಮೊರ ಎಲ್ಲ ತಂದುಬಿಟ್ಟು ಅರಶಿನ ಕುಂಕುಮ ಹಚ್ಚಿ ಇಲ್ಲಿ ಗೌರಿಗಿನ ರೆಡಿ ಮಾಡ್ತಾಯಿದ್ದೀನಿ ನಾನು. ನಮ್ಮ ಕಡೆ ಗೌರಿ ಹಬ್ಬ ಅಂತಂದರೆ ಇದೇ ಥರ ಮಾಡ್ತಾರೆ. ಬಟ್ ಒಬ್ಬೊಬ್ಬರು ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಅಂತಂದರೆ ಇದೇ ಥರ ನಮ್ಮ ಮನೇಲಿ ಏನಿರುತ್ತೆ ಗೌರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೊರ ಇರ್ಬೋದು, ಮತ್ತು ಬೀಸೋ ಕಲ್ಲು ಇರ್ಬೋದು, ಮತ್ತು ಜಲ್ಡಿ ಇರ್ಬೋದು, ಈ ಥರ ಇನ್ನೂ ಬೇರೆ ಬೇರೆ ಐಟಮ್ ಎಲ್ಲ ನಾನು ಆವಾಗಲೇ ತೋರಿಸಿದ್ನಲ್ವ ನಿಮಗೆ, ರುಬ್ಬೋಕಲ್ಲು, ಬೀಸೋಕಲ್ಲು ಈ ಥರ ಎಲ್ಲ ಇರುತ್ತಲ್ಲ, ಆ ಥರದ್ದೆಲ್ಲನೂ ಒಂದು ತೊಳೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಸೊ ನಾನು ಕೂಡ ಅದೇ ರೀತಿ ಮಾಡ್ತಾಯಿದ್ದೀವಿ. ಇನ್ನು ನಾನು ಆವಾಗಲೇ ಹೇಳಿದ್ನಲ್ವ ಕ್ಲೀನ್ ಮಾಡ್ಕೊಂಡಿದ್ವಲ್ವ, ಅಂದರೆ ಚಿಕ್ಕ ಒಂದು ಏನು ರುಬ್ಬೋಕಲ್ಲು, ಬೀಸೋಕಲ್ಲು, ಕುಟಾಣಿ ಈ ಥರದ್ದೆಲ್ಲ ಚಿಕ್ಕದು ಇದೆ ಅಲ್ವಾ ಗೃಹಪ್ರವೇಶದಲ್ಲಿ ತಂದಿರೋದು, ಅದನ್ನು ಕೂಡ ಅರಶಿನ ಹಚ್ಚಿ ಇಟ್ಟಿದ್ದೆ ಅಲ್ವಾ, ಅದೆಲ್ಲ ಡ್ರೈ ಆಗಿತ್ತು. ಸೊ ಅದಕ್ಕಿಂತ ಅರಶಿನ ಕುಂಕುಮ ಹಚ್ಬಿಟ್ಟು ಹೂವು ಇಟ್ಟು ನಾನು ದೇವ್ರ ಮನೇಲಿ ಒಂದು ಹಲ್ಗೆ ಹಾಕಿದ್ದೀನಿ. ಹಲ್ಗೆ ಹಾಕ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿ ನಾನು ದೇವ್ರ ಮನೆಯಲ್ಲೇ ಇಡ್ತಾಯಿದ್ದೀನಿ ಗೌರಿನ. ನಾವು ದೇವ್ರ ಮನೆಯಲ್ಲಾದರೂ ಇಟ್ಕೋಬೋದು, ಹೊರಗಡೆ ಆದರೂ ನಮ್ಮ ಅನುಕೂಲಕ್ಕೆ ತಕ್ಕನಾಗೆ ಇಟ್ಕೋಬೋದು. ಬಟ್ ನಾನು ದೇವ್ರ ಮನೇಲಿ ಪ್ಲೇಸ್ ಇರೋದ್ರಿಂದ ಅಲ್ಲೇ ಇಡ್ತಾಯಿದ್ದೀನಿ. ಆ ಚಿಕ್ಕ ಮೊರನೂ ಇಟ್ಬಿಟ್ಟು ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ವಿಡಿಯೋ ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ. ನಾನು ವಿಡಿಯೋ ಚೆನ್ನಾಗಿ ಮಾಡಿದರೆ ಖಂಡಿತ ನಿಮಗೆ ಚೆನ್ನಾಗಿ ಗೊತ್ತಾಗ್ತಿತ್ತು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ತಿಂಡಿ ಕೂಡ ನಾನು ರೆಡಿ ಮಾಡಿದ್ನಲ್ವ, ಇಲ್ಲಿ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನಕ್ಕೆ ಸ್ವಲ್ಪ ಅರಶಿನ ಪುಡಿ ಕಮ್ಮಿ ಆಗಿತ್ತು, ಬಟ್ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಇನ್ನು ಪಕೋಡಿ ಕೂಡ ಮಾಡಿದ್ವಿ, ಈರುಳ್ಳಿ ಪಕೋಡಿ ತುಂಬ ಚೆನ್ನಾಗಿತ್ತು. ಮೇ ಬಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಖಂಡಿತ ನಿಜವಾಗ್ಲೂ ರೆಸಿಪಿ ನಾನು ಶೇರ್ ಮಾಡ್ಕೊಳ್ತೀನಿ. ತುಂಬ ಕ್ರಿಸ್ಪಿಯಾಗಿ, ತುಂಬ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಆಯಿತು. ಅಂದರೆ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ವ ಆ ಥರ, ನನಗೆ ತುಂಬಾ ಇಷ್ಟ ಆಯಿತು ಈ ಪಕೋಡಿ ಮಾತ್ರ. ಸೊ ಖಂಡಿತ ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಕಾಯಿ ಒಬ್ಬಟ್ಟು ಕೂಡ ಮಾಡಿದ್ದೆ, ಕಾಯಿ ಹೋಳಿಗೆ. ಈ ಕಾಯಿ ಬಂದುಬಿಟ್ಟು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ
ಕಳ್ಸಕ್ಕಿಟ್ಟಿದ್ನಲ್ವ ತೆಂಗಿನಕಾಯಿ, ಅದು ಹಾಗೆ ಮೊಡ್ಲಕ್ಕಿಯಲ್ಲಿ ಇಟ್ಟಿರ್ತಕ್ಕಂಥ ತೆಂಗಿನಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ನಾನು ಪಾಕ ಮಾಡಿಟ್ಬಿಟ್ಟಿದ್ದೆ. ಬಟ್ ಬೇರೆ ಏನೋ ಮಾಡೋಕ್ಕೋದೆ, ಅದು ಬೇರೆ ಇನ್ನೇನೋ ಆಯಿತು. ಸೊ ಅದೇ ಪಾಕನ ನಾನು ಯೂಸ್ ಮಾಡಿಕೊಂಡು ಕಾಯಿ ಒಬ್ಬಟ್ಟು ಕೂಡ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಕಾಯಿ ಒಬ್ಬಟ್ಟು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಾಗೆಯೇ ನಾಳೆಗೆ ಗಣೇಶ ಹಬ್ಬಕ್ಕೆ ಕಡುಬು ಮಾಡಬೇಕಲ್ವ, ಅದಕ್ಕೂ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಪೌಡೆಲ್ಲ ಮುಂಚೆನೇ ಮಾಡಿಟ್ಕೊಂಡ್ರೆ ಬೆಸ್ಟು ಅಂದ್ಬಿಟ್ಟು ಸ್ವಲ್ಪ ಅದು ಏನು ಕಡಲೆ ಬೀಜ ಹಾಗೆ ಕಡಲೆ ಕೂಡ ಎಲ್ಲ ಅಂದರೆ ಲೈಟಾಗಿ, ಜಾಸ್ತಿ ಉರಿಯಲ್ಲ ಕಡಲೆನ, ಸ್ವಲ್ಪ ಲೈಟಾಗಿ ಹುರಿದ್ಬಿಟ್ಟು ಈವನ್ ಶೇರಲ್ಲಿ ನಾವು ಅದು ನಮ್ಮ ಇಷ್ಟ ಎಷ್ಟೆಷ್ಟು ತೊಗೊಳ್ತೀವಿ ಅನ್ನೋದು. ಇನ್ನಾಗೆ ಎಳ್ಳು ಕೂಡ ಇಲ್ಲಿ ನಾನು ಕಪ್ಪೆಳ್ಳನ್ನ ನೆನೆಸ್ಬಿಟ್ಟು ಚೆನ್ನಾಗಿ ಅಂದರೆ ಒಂದು ನೈಟ್ ಫುಲ್ ನೆನೆಸಿ ಚೆನ್ನಾಗಿ ಕಲ್ಲ ಮೇಲೆ ಹಾಕಿಬಿಟ್ಟು ಈ ಥರ ನಾವು ಉಜ್ಜಿದಾಗ ಅದು ಮೇಲ್ಗಡೆ ಇರ್ತಕ್ಕಂಥ ಕಪ್ಪೆಲ್ಲ ಹೋಗಿ ಈ ಥರ ವೈಟ್ ಆಗುತ್ತೆ. ನಾನು ಕಪ್ಪೆಳ್ಳೆ ತೊಗೊಂಡಿರೋದು ತುಂಬ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಈ ಥರ ತೊಗೊಂಡ್ವಿ. ಈ ಥರ ನಿಮ್ಗೆ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ಬಿಳಿ ಎಳ್ಳು ಕೂಡ ತೊಗೋಬೋದು. ಸೊ ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಈ ಥರ ಪುಡಿ ಫೈನ್ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ, ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಹೇಳಿ. ಅಂದರೆ ನಾಳೆ ಗಣೇಶನಿಗೆ ಕಡುಬು ಮಾಡಬೇಕಲ್ವ, ಇನ್ನು ಬೆಳಗ್ಗೆ ಎದ್ದು ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಸಂಜೆ ಹಂಗೆ ರೆಡಿ ಮಾಡಿ ಇಟ್ಕೊಂಡೆ. ಸೊ ಈ ಥರ ಇತ್ತು ನಮ್ಮ ಮನೆಯಲ್ಲಿ ಗೌರಿ ಹಬ್ಬ. ಮತ್ತು ನಾವು ಗೌರಿಗೆ ತೆಂಗಿನಕಾಯಿ ಹೊಡೆಯೋದಿಲ್ಲ, ಸೌತೆಕಾಯಿನ ಹೊಡಿತಕ್ಕಂಥದ್ದು ನಮ್ಮ ಮನೇಲಿ ಪದ್ಧತಿ ಅದೇ ಥರ. ಈ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಅದೇ ಥರ ಮಾಡ್ತಾರೆ. ಮೇ ಬಿ ನಿಮಗೆ ಪೂಜೆ ವ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ. ಮತ್ತು ಈ ಕಮೆಂಟಲ್ಲಿ ಅಕಸ್ಮಾತ್ ಡೌಟ್ ಇದ್ದರೆ ಡೌಟ್ ಕ್ಲಿಯರ್ ಆಗಲಿ ಅಂದ್ಬಿಟ್ಟು ಮುಂಚೆನೇ ಹೇಳ್ತಾ ಇದ್ದೀನಿ. ನಾನು ಸೌತೆಕಾಯಿನ ಹೊಡೆದಿರ್ತಕ್ಕಂಥದ್ದು, ತೆಂಗಿನಕಾಯಿ ಹೊಡೆದಿಲ್ಲ. ಸೊ ಈ ಥರ ಇತ್ತು ನಮ್ಮ ಮನೆ ಗೌರಿ ಹಬ್ಬ. ಇನ್ನು ಗಣೇಶ ಹಬ್ಬ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ಸಾರಿ ಫಾರ್ ಲೇಟ್, ನಿಜವಾಗ್ಲೂ ತುಂಬ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಪರ್ಸ್ನಲ್ ವರ್ಕು ಹಾಗೆ ಬೇರೆ ಫಂಕ್ಷನ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದಟ್ ಅಂತ ಹೇಳ್ತೀನಿ. ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹೊಸಬ್ರಾದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.